ನಮಸ್ಕಾರ ಫ್ರೆಂಡ್ಸ್. ಇಂದು ನಾವು ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕೊಲ್ಲೂರು ದೇವಾಲಯವು ಶಕ್ತಿ, ವಿದ್ಯೆ ಮತ್ತು ಭಕ್ತಿ ಪೂಜೆಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಪೂಜಿಸುವ ದೇವಿ ಮೂಕಾಂಬಿಕೆಯನ್ನು ಶಾರದೆಯ ರೂಪದಲ್ಲಿಯೂ ಮಹಾಲಕ್ಷ್ಮಿ ಮತ್ತು ಮಹಾಕಾಳಿಯ ರೂಪದಲ್ಲಿಯೂ ಪೂಜಿಸಲಾಗುತ್ತದೆ. ದೇವಿಯ ಸ್ಥಾಪನೆ ಐತಿಹಾಸಿಕವಾದದ್ದು. ಸ್ಕಂದ ಪುರಾಣದ ಪ್ರಕಾರ ದೇವಿಯು ಮೂಕಾಸುರನನ್ನು ಸಂಹರಿಸಲು ಈ ಭೂಮಿಗೆ ಅವತರಿಸಿದಳು. ಮೂಕಾಸುರನು ಅತ್ಯಂತ ಕ್ರೂರ ರಾಕ್ಷಸನಾಗಿದ್ದು ತನ್ನ ತಪಸ್ಸಿನ ಮೂಲಕ ಬೃಹತ್ ಶಕ್ತಿ ಪಡೆದು ದೇವತೆಗಳಿಗೂ ತೊಂದರೆ ಕೊಡುತ್ತಿದ್ದ. ಆಸ್ತಿಕ ಮುನಿ ಎಂಬ ಋಷಿ ಪ್ರಾರ್ಥನೆಯ ಫಲವಾಗಿ ದೇವಿ ಮೂಕಾಂಬಿಕೆ ಅವತರಿಸುತ್ತಾಳೆ. ಅವಳು ಮೂಕಾಸುರನನ್ನು ನಾಶ ಮಾಡಿದ ನಂತರ ಈ ಸ್ಥಳದಲ್ಲಿ ತನ್ನ ಸ್ಥಾನವನ್ನು ಮಾಡುತ್ತಾಳೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಮೂಕಾಂಬಿಕೇಶ್ವರಿ ಕ್ಷೇತ್ರ ಎಂದು ಹೆಸರಾಯಿತು. ದೇವಾಲಯದ ಶಿಲ್ಪಕಲೆಯ ಬಗ್ಗೆ ನೋಡೋಣ. ದೇವಾಲಯವು ಪ್ರಾಚೀನ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು, ಶ್ರೀ ಆದಿಶಂಕರಾಚಾರ್ಯರು ಇಲ್ಲಿಗೆ ಬಂದು ದೇವಿಯ ನಿಜರೂಪದ ಪ್ರತಿಷ್ಠಾಪನೆಯನ್ನು ಮಾಡಿದರು. ದೇವಾಲಯದ ಗರ್ಭಗುಡಿಯಲ್ಲಿರುವ ಲಿಂಗದಲ್ಲಿ ಶಕ್ತಿ ಮತ್ತು ಶಿವಪಾರ್ವತಿ ರೂಪವಿದೆ. ಮಹತ್ವ ಮತ್ತು ನಂಬಿಕೆ. ಮೂಕಾಂಬಿಕೆ ದೇವಿ ವಿದ್ಯೆಯ ದೇವಿಯಾಗಿ ಶ್ರದ್ಧೆಯಿಂದ ಪೂಜಿಸಲಾಗುತ್ತದೆ. ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪೋಷಕರು ಅವರನ್ನು ಇಲ್ಲಿ ಕರೆದುಕೊಂಡು ಬರುತ್ತಾರೆ. ದಸರಾ, ನವರಾತ್ರಿ ಮತ್ತು ವಿದ್ಯಾರಂಭ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ದೇವಿಯ ದರ್ಶನಕ್ಕೆ ಕೇವಲ ಕರ್ನಾಟಕದಿಂದ ಅಲ್ಲ, ಕೇರಳ ಮತ್ತು ತಮಿಳುನಾಡಿನಿಂದಲೂ ಭಕ್ತರು ಬರುತ್ತಾರೆ. ದೇವಿಯ 9 ರೂಪಗಳು. ಮೂಕಾಂಬಿಕೆಯನ್ನು 9 ರೂಪಗಳಲ್ಲಿ ಆರಾಧಿಸಲಾಗುತ್ತದೆ. ದುರ್ಗೆಯ ರೂಪ, ಲಕ್ಷ್ಮೀ ರೂಪ, ಸರಸ್ವತಿ ರೂಪ, ಕಾಳಿಕಾದೇವಿ ರೂಪ, ಚಂಡಿಕಾದೇವಿ ರೂಪ, ರಜರೇಶ್ಮಿ ದೇವಿ ರೂಪ, ಮಹಾಮಾಯೆ ದೇವಿ ರೂಪ, ಭದ್ರಕಾಳಿ, ತ್ರಿಪುರ ಸುಂದರಿ ರೂಪದಲ್ಲಿ ಈ ದೇವಿಯನ್ನು ಪೂಜಿಸಲಾಗುತ್ತದೆ. ಆಡಂಬರ ಇಲ್ಲದ ದೇವಾಲಯವಿದು. ಇಲ್ಲಿನ ವಿಶಿಷ್ಟವೇನೆಂದರೆ ಇಲ್ಲಿ ಆರ್ಭಟವಿಲ್ಲ, ಶ್ರದ್ಧೆಯೇ ಮುಖ್ಯ. ಈ ಸ್ಥಳದಲ್ಲಿ ಶಾಂತಿ, ದೇವಿ ಶಕ್ತಿ, ನಂಬಿಕೆ ಇವು ಎಲ್ಲವೂ ಆಳವಾಗಿ ಇರುತ್ತದೆ. ಭಕ್ತರೇ, ಈ ದೇವಾಲಯಕ್ಕೆ ನೀವು ಒಂದು ಬಾರಿಯಾದರೂ ಹೋಗಿ ಬನ್ನಿ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತದೆ. ಜೀವನದಲ್ಲಿ ಶಕ್ತಿ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.